ನಾನು ಬೇಡ, ಭಯ ಪಡಿಸ್ಬೇಡಿ ಅಕ್ಕ ಪಕ್ಕದಲ್ಲಿ. ನಗಡಿ ನೋಡೋಣ, ಒಂದು ಮ್ಯೂಸಿಕ್ ಹಾಕಿ, ನಗಡ ಮ್ಯೂಸಿಕ್. ನಾನು ಇಲ್ಲೇನೋ ಒಂದು ಭಾಷಣ ಮಾಡಕ್ಕೋ ನಿಮಗೆ ಬೋರ್ ಪಡಿಸೋಕ್ಕೂ ಬಂದಿಲ್ಲ. ನಾನು ಬಂದಿರುವಂತದ್ದು ನಿಜವಾದ ಕನಸನ್ನ ಕಾಣೋದು ಹೇಗೆ, ಅದನ್ನ ಅಚೀವ್ ಮಾಡೋದಕ್ಕೆ ಏನು ಮಾಡ್ಬೇಕು ಅಲ್ವಾ. ಇಡೀ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಿದೆ. ಎಷ್ಟು ಲಕ್ಷ? 84 ಲಕ್ಷ ಜೀವರಾಶಿ ಇದೆ. ಅದರಲ್ಲಿ ಕನಸನ್ನ ಕಂಡು ನನಸಾಗಿಸ್ಲಿಕ್ಕೆ ಯೋಗ್ಯತೆ ಇರುವಂತ ಏಕೈಕ ಪ್ರಾಣಿ ಮನುಷ್ಯ. ಏನ್ ಕಡಲ್ ಕಟ್ಟೆ ಆಗಿಲ್ಲ ನಾವು. ನಮ್ಮ ಹಣೆ ಬರಹನ ಬದಲಾಯಿಸಲಿಕ್ಕೆ ಸಾಧ್ಯ ಇರುವಂತ ಏಕೈಕ ಪ್ರಾಣಿ ಮನುಷ್ಯ ಅಲ್ವಾ. ನಾಯಿ ಮನಸ್ಸು ಮಾಡಿದ್ರೆ ಒಂದು BMW ಕಾರ್ ತಗೋಬೋದಾ? ನಾಯಿ ಮನಸ್ಸು ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದೊಳ್ಳೆ ಬೆಟ್ಟಲ್ಲಿ ಮಲ್ಕೋಬೋದಾ? 2 ಫ್ಲೋರ್ ಮನೆ ಕಟ್ಟಬೋದಾ? ಇಲ್ಲ. ಆದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಮಾಡಿಯಲ್ಲ. ಸೊ ಆದ್ರೆ ಮನಸ್ಸು, ಆ ಒಂದು ಧೈರ್ಯ, ಆ ಒಂದು ವಿಷನ್, ಆಲೋಚನೆ ಕೇವಲ ಈ ಜಗತ್ತಿನಲ್ಲಿ 1% ಜನರಿಗೆ ಮಾತ್ರ ಬರುತ್ತೆ. ಎಷ್ಟು ಪರ್ಸೆಂಟ್? ಆಲೋಚನೆ ಎಲ್ರಿಗೂ ಬರುತ್ತೆ, ಆದ್ರೆ ಕೆಲವು ಕಾರಣಗಳಿಂದ ನಮಗೆ ಅಲ್ಲಿ ತಲುಪಕ್ಕೆ ಆಗಲ್ಲ ಅಲ್ವಾ. ಎಷ್ಟು ಜನ ಕನಸು ಕಂಡಿದ್ದೀರಾ? ಕೈ ಎತ್ತಿ ಮಾಡೋಣ. ಇಲ್ಲಿ ಕನಸು ಕಾಣ್ಬೇಡಿ, ನಿದ್ದೆ ಮಾಡಿ. ಎಷ್ಟು ಜನ ನಿಜವಾದ ಕನಸು ಕಂಡಿದ್ದೀರಾ? ಕನಸು ಅಂತ ಹೇಳಿದ್ರೆ ನಿಮ್ಮನ್ನ ನಿದ್ದೆ ಮಾಡಕ್ಕೆ ಬಿಡದೇ ಇರುವಂತ ಕನಸು. ಎಷ್ಟು ಜನ ಕಂಡಿದ್ದೀರಾ ನೋಡೋಣ. ಎಷ್ಟು ಜನ ಕನಸೇ ಕಂಡಿಲ್ಲ ಜೀವನದಲ್ಲಿ? ಸ್ವಲ್ಪ ಓವರ್ ಸ್ಮಾರ್ಟ್ ಪೀಪಲ್ ಇರ್ತಾರೆ, ಇದ್ದೀರಾ? ಇಲ್ಲ. ಓಕೆ. ಸೊ ಕನಸು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕನಸು ಕಾಣುವಂಥದ್ದು ತುಂಬಾ ಅದ್ಭುತ. ನಾವು ಏನೆಲ್ಲ ಕನಸು ಕಾಣ್ತೀವಿ ಅದನ್ನ ಅಚೀವ್ ಮಾಡುವಂತ ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ. ನಮಗೆ ತಲುಪೋದಕ್ಕೆ ಆಗಲ್ಲ ಅಂತ ಕೆಲವೊಂದು ರೀಸನ್ಸ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನರಿಗೆ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಇರೋ ಕನಸೇನು? ಹೀರೋ ಆಗ್ಬೇಕು, ಹೀರೋಯಿನ್ ಆಗ್ಬೇಕು ಅಲ್ವಾ. ಎಷ್ಟು ಜನ ಹೀರೋ ಹೀರೋಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇದ್ದೀರಲ್ಲ? ಇದ್ರಿ ಎತ್ತಿ. ಏನ್ ಕ್ವಶನ್ ಕೇಳಲ್ಲ, ಸಂತೋಷ ಪಡ್ಬೇಕು, ನನಗೆ ಗೊತ್ತು. ಎಸ್, ಚಪ್ಪಾಳೆ ಕೊಡಿ ಯಾರೆಲ್ಲ ಕೈ ಎತ್ತಿದ್ದಾರೆ ಅವರಿಗೆ. ಯಾಕೆ ಅಂದ್ರೆ ಸಣ್ಣ ವಯಸ್ಸಲ್ಲಿ ಫಸ್ಟ್ ಡ್ರೀಮ್ ಬರೋದೇ ಒಂದು ಪಿಕ್ಚರ್ ನೋಡಿದಾಗ ಅಲ್ವಾ. ಯಾರನ್ನ? ರವಿಚಂದ್ರನ್, ಹೀರೋಸ್. ಅಷ್ಟು ಒಳ್ಳಲ್ಲ, ಬಟ್ ನಾನು ಚಿಕ್ಕವನಿದ್ದಾಗ ನೋಡ್ತಾ ಇದ್ದೆ. ಅಂಡ್ ಬೇರೆ ಬೇರೆ ಹೀರೋಸ್ ಹೀರೋಯಿನ್ಸ್ ನೋಡಿದ್ರೆ ನಮಗೆ ಅನ್ಸುತ್ತೆ ಆತರ ಆಗ್ಬೇಕು. ಆಮೇಲೆ ಸಮಾಜ ಏನ್ ಹೇಳುತ್ತೆ, ಕನ್ನಡಿ ಮುಖ ನೋಡ್ಕೊಂಡಿದ್ಯಪ್ಪ, ಬಿಡು ಅಲ್ವಾ. ರೈಟ್. ಆಮೇಲೆ ಎಷ್ಟು ಜನರಿಗೆ ಕ್ರಿಕೆಟರ್ ಆಗ್ಬೇಕು ಅಂತಿತ್ತು? ಕ್ರಿಕೆಟರ್ಸ್. ನನಗೂ ತುಂಬಾ ಆಸೆ ಇತ್ತು. ಬಟ್ ಆಮೇಲೆ ಗೊತ್ತಾಯ್ತು ನಮ್ಮ ಕೈಯಿಂದ ನಮ್ಮ ಕನಸುಗಳನ್ನ ನಾವೆಲ್ಲಾನು ಬಿಟ್ಟು, ಆಮೇಲೆ ಮದುವೆ ಆಯ್ತು, ಮಕ್ಕಳಾಯ್ತು, ನಮ್ಮ ಕೈಲಾಗಲ್ಲ, ಇನ್ನು ಮಕ್ಕಳು ಮಾಡ್ತಾರೆ ಅಂತ ನಮ್ಮ ಎಲ್ಲ ಕನಸುಗಳನ್ನ ಯಾರ ಮೇಲೆ ಹಾಕೋದು? ಮಕ್ಕಳ ಮೇಲೆ. ನನ್ನ ತಂದೆನೂ ಮಾಡಿದ್ದಿದೆ, ನಮ್ಮ ತಾತನೂ ಮಾಡಿದ್ದು, ನಾನು ಅದೇ ಮಾಡಿದ್ದು. ಹೌದಾ ಅಲ್ವಾ? ಫ್ಯಾಕ್ಟ್ ಹೌದಾ ಅಲ್ವಾ? ನಾವು ಕನಸು ಕಂಡ್ವಿ, ಮಧ್ಯದಲ್ಲಿ ಏನಾಯ್ತು? ಮದುವೆ ಆಯ್ತು. ಆಮೇಲೆ ಏನಾಯ್ತು? ಎಷ್ಟಾಯ್ತು? 2. ನಮ್ಮ ಭಾರತದ ಜನಸಂಖ್ಯೆ ಇನ್ಕ್ರೀಸ್ ಮಾಡಲಿಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಂತ ನಮ್ಮ ಸರ್ಗೆ ಜೋರ ಚಪ್ಪಾಳೆ. ಓಕೆ. ನಮ್ಮ ಜನಸಂಖ್ಯೆ ಇವತ್ತು ವಿಶ್ವದಲ್ಲೇ ನಂಬರ್ 1. ಎಸ್. ನಂದು ಇದೆ ಒಂದು ಕಾಂಟ್ರಿಬ್ಯೂಷನ್. ರೈಟ್. ನಿಮ್ದು 2 ಅಪ್ಕಮಿಂಗ್. ನಾನು ಬರ್ತೀನಿ ಸರ್. ನಮ್ಮ ಸಾಜಿದ್ ಸರ್ ಇದ್ದಾರೆ ಅಪ್ಕಮಿಂಗ್ ಅಪ್ಪ. ಅವ್ರನ್ನ ಯಾವಾಗಲೂ ನಾನು ಅಂಕಲ್ ಅಂತ ಬಿಂಬಿಸ್ಲಿಕ್ಕೆ ನಾನು ಹೇಳ್ತಾ ಇರ್ತೀನಿ. ಅಭಿಜಿತ್ ಸರ್ ಕೂಡ ಇದ್ದಾರೆ, ನಮ್ಮ ಡೈರೆಕ್ಟರ್. ತುಂಬಾ ಖುಷಿಯಲ್ಲಿದ್ದರು. ಮೊನ್ನೆ ಎಂಗೇಜ್ಮೆಂಟ್ ಆಯ್ತು ಅವ್ರದ್ದು. ಅವ್ರ ಖುಷಿ ಕಾಲೇ ನಿಲ್ತಾ ಇಲ್ಲ ಭೂಮಿ ಮೇಲೆ ಅಲ್ವಾ. ಹೌದಲ್ವಾ? ಎಸ್. ಇನ್ನು ಮಹಾದೇವ ಸ್ವಾಮಿ ಸರ್ ಇದ್ದಾರೆ. ಪೋಸ್ಟ್ ಖಾಲಿ ಇದೆ, ಯಾರಾದ್ರೂ ಅಪ್ಲಿಕೇಶನ್ ಇದ್ರೆ ಹಾಕ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಹ್ಯಾಂಡ್ಸಮ್ ಹುಡುಗ, ಮೈಸೂರಿನ ಹುಡುಗ, ನಮ್ಮ ಕಂಪನಿ ಒನ್ ಆಫ್ ದ ಡೈರೆಕ್ಟರ್. ಯಾರಾದ್ರೂ ಮನೆ ಹುಡುಗಿದ್ರೆ ಏನಪ್ಪ ಮದುವೆ ಮಾಡಬೇಕು ಅಂತ. ರೈಟ್. ಖಂಡಿತ ಸರ್, ಈ ಸಲ ಪಕ್ಕ ಆಗುತ್ತೆ. ಓಕೆ. ಸೊ ಇದರ ಸಂತೋಷ್ ಸರ್, ಸಂತೋಷ್
ಸರ್ ಇದ್ದಾರೆ, ಗೋಲ್ಡನ್ ಮ್ಯಾನ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಯಾಕೆ ನಾವು ಕನಸನ್ನ ಕೇಳ್ಬೇಕಾ, ತಿಳ್ಕೋಬೇಕಾದ್ರೆ ಅಟೆಂಟಿವ್ ಆಗಿರ್ಬೇಕು. ನಾನು ಜೋಕ್ಸ್ ಮಾಡಿದ್ರೆ ನಗಾಡ್ಬೇಕು. ನಗಾಡಿ ನೋಡೋಣ. ಥ್ಯಾಂಕ್ ಯು. ಸೊ ವೈ ಅಚೀವಿಂಗ್ ಸಕ್ಸಸ್ ಇಸ್ ನಾಟ್ ಈಸಿ? ಯಾಕೆ ಕೆಲವರು ಮಾತ್ರ ಸಕ್ಸಸ್ ನ ಅಚೀವ್ ಮಾಡ್ತಾರೆ, ಯಾಕೆ ಉಳಿದಿರೋರು ಅದನ್ನ ಮಾಡಕ್ ಆಗಲ್ಲ? ಇದು ಫಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ಎಲ್ಲ ಸ್ಟಾರ್ಟ್ ಆಗೋದು ಎಲ್ಲಿಂದ? ಬ್ರೈನ್ ಅಲ್ವಾ? ನಮ್ಮ ಬಾಡಿಯಲ್ಲಿ 95% ಎಲ್ಲಾನು ಡಿಸೈಡ್ ಮಾಡೋದು ಯಾವುದು? ಮೈಂಡ್. ಬ್ರೈನ್. ಕಾಣೋದಕ್ಕೆ 5% ಕಾಣುತ್ತೆ, ಬಟ್ 95% ಎಲ್ಲಿ? ಶೋಲ್ಡರ್ ಗಿಂತ ಕೆಳಗಡೆ ಏನು ಇಲ್ಲ. ಎಷ್ಟು ಪರ್ಸೆಂಟ್? 5%. ಇದನ್ನ ನಾವು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಬದಲಾಗಲ್ಲ, ನಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಮುಖ್ಯ ಕಾರಣಗಳು. ನೆಕ್ಸ್ಟ್, ಲೋ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು? ಲೋ ಸೆಲ್ಫ್ ಎಸ್ಟೀಮ್ ಅಂದ್ರೆ ಆತ್ಮವಿಶ್ವಾಸದ ಕೊರತೆ. ನನ್ನ ಕೈಯಿಂದ ಆಗಲ್ಲ, ನಾನು ಹುಟ್ಟಿರೋದೇ ಹೀಗೆ ಅಲ್ವಾ, ನನ್ನ ಕೈಯಿಂದ ದೊಡ್ಡ ಮಟ್ಟದ ಅಚೀವ್ಮೆಂಟ್ ಮಾಡೋದಕ್ಕೆ ಆಗಲ್ಲ, ನಾನು ಎಲ್ಲಾನು ಬ್ಲೇಮ್ ಮಾಡೋದು, ಸಿಚುವೇಶನ್ ಮೇಲೆ ಬ್ಲೇಮ್ ಮಾಡೋದು, ಕಡಿಮೆ ಆತ್ಮವಿಶ್ವಾಸ. ಇವಾಗ ಈ ಮೈಕ್ ನಾನು ಕೊಡ್ತೀನಿ, ಸ್ಟೇಜ್ ಮೇಲೆ ಬಂದು ಮಾತಾಡಿ ಅಂದ್ರೆ ಎಷ್ಟು ಜನ ಮಾತಾಡ್ಬೋದು? ಕೈ ಎತ್ತಿ. ಓನ್ಲಿ 5-10% ಪೀಪಲ್. 95% ಪೀಪಲ್ ಏನು? ಭಯ. ಅಯ್ಯೋ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಯಾವ ರೀತಿ ಕೂತಿದ್ದಾರೆ? ಈ ತರ ಕೂತಿದ್ದಾರೆ. ಒಳಗಡೆ ಹೇಗಿದೆ? ಮುಖವಾಡ ಎಲ್ಲ ಏನು? ನಾನು ಒಳಗಡೆ ಹೇಳಿದ್ದೀನಿ, ಹೊರಗಡೆ ಆಗಿದ್ದೀನಿ. ನನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, ನಾನು ಡೈರೆಕ್ಟ್ ಮಾತಾಡ್ತೀನಿ. ಏನೇ ಇದ್ರು ಓಪನ್ ಆಗಿ ಡೈರೆಕ್ಟ್ ಆಗಿ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ. ಲೈಟ್ ಬೇಕಂತ ಹೇಳುವ, ಕಾಣ್ತಾ ಇಲ್ವಾ? ಕಾಣ್ತಾ ಇಲ್ವಾ? ಲೈಟ್ ಇರ್ಲಿ ಸರ್, ನಿಮ್ಮ ಫೇಸ್ ಕಾಣಲ್ಲ. ಓಕೆ, ಸೊ ಲೋ ಸೆಲ್ಫ್ ಎಸ್ಟೀಮ್ ಅಂದ್ರೆ ನಮ್ಮ ಆತ್ಮವಿಶ್ವಾಸದ ಕೊರತೆ. ಇದರಿಂದಾಗಿ ಇದು ನನ್ನಲ್ಲೂ ಇತ್ತು. ಇವೊಂದು ಫೋಟೋ ನೋಡಿದ್ರಿ, 10ನೇ ಕ್ಲಾಸ್ ಫೋಟೋ ನೋಡಿದ್ರಾ? ಆ ಟೈಮ್ ಅಲ್ಲಿ ನನಗೆ ಆತ್ಮವಿಶ್ವಾಸದ ಕೊರತೆ ಇತ್ತು. ಯಾಕೆಂತ ಹೇಳಿದ್ರೆ ನಾನು ಓದಿದ್ದು ಕನ್ನಡ ಮೀಡಿಯಂ. ಎಲ್ಲಿ? ಕನ್ನಡ ಮೀಡಿಯಂ ಅಲ್ಲಿ ಓದಿ ಮಾರ್ಕ್ಸ್ ತಗೊಂಡೆ ಒಳ್ಳೆ. ದೆನ್ PUC ಗೆ ಇಂಗ್ಲಿಷ್ ಹೋಗ್ಬೇಕಲ್ಲ. ಆ ಟೈಮ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರು ತುಂಬಾ ಜನ ನನ್ನ ಕ್ಲಾಸ್ ಅಲ್ಲಿ ಇದ್ರು. ಅವ್ರನ್ನ ನೋಡುವಾಗ ನನ್ನ ಆತ್ಮವಿಶ್ವಾಸ ಏನಾಗ್ತಿತ್ತು? ಅಯ್ಯೋ, ಎಲ್ಲ ದುಡ್ಡಿರೋರ್ ಮಕ್ಕಳು, ಎಲ್ಲ ಇಂಗ್ಲಿಷು ಟಸ್ಸು ಬುಸ್ಸು ಅಂತ ಮಾತಾಡ್ತಾರೆ. ನಾವು ಬಂದಿದ್ದು ಕನ್ನಡ ಮೀಡಿಯಂ ಇಂದ, ಕನ್ನಡ ಓದ್ಕೊಂಡು ಬಂದಿರೋರು. ಇವ್ರ ಜೊತೆ ಹೇಗಪ್ಪ ಕಾಂಪೀಟ್ ಮಾಡೋದು? ಇವ್ರು ಮಾರ್ಕ್ಸ್ ತುಂಬಾ ಜಾಸ್ತಿ ತಗೊಳ್ತಾರೆ, ನಮಗೆ ಮಾರ್ಕ್ಸ್ ತುಂಬಾ ಬರಲ್ವೇನೋ? ತುಂಬಾ ಏನಾಗ್ತಿತ್ತು? ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗ್ತಿತ್ತು. ಇನ್ನು ಶ್ರೀಮಂತರು ಮನೆಯನ್ನ ನೋಡಿದಾಗ ನಮಗೆ ಅನಿಸ್ತಾ ಇತ್ತು, ನಮ್ಮ ತಂದೆ ಬಡವ, ಇವರಪ್ಪ ಶ್ರೀಮಂತ, ಇವರು ಇನ್ನೂ ತುಂಬಾ ಬೆಳೀತಾರೆ, ನಮಗೆ ತುಂಬಾ ಕಷ್ಟ ಇದೆ ಆ ಲೆವೆಲ್ಗೆ ರೀಚ್ ಆಗೋದಕ್ಕೆ ಅಲ್ವಾ? ಸೊ ಇದೇ ಒಂದು ಕಾನ್ಫಿಡೆನ್ಸ್ ನ ಕೊರತೆ ನನ್ನಲ್ಲೂ ಇತ್ತು. ಆದ್ರೆ ಒಂದು ವಿಚಾರ ನನಗೆ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ಒಂದು ಎಷ್ಟು ಜನರಿಗೆ ಚೆಸ್ ಆಡೋದಕ್ಕೆ ಬರುತ್ತೆ? ಚೆಸ್, ಚದುರಂಗ ಆಡ್ತೀರಾ? ಚದುರಂಗದಲ್ಲಿ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೋಡಿ, ನಾವು ಚದುರಂಗದಲ್ಲಿ ಯಾರಿಗೆ ಹೋಲಿಸ್ಕೋಬಹುದು? ಯಾರಿಗೆ ಹೋಲಿಸ್ಕೋಬಹುದು? ಈಗ ಎಷ್ಟು ಜನ ಇಲ್ಲಿ ಮಿನಿಸ್ಟರ್ ಮಕ್ಕಳಿದ್ದಾರೆ? ಮಿನಿಸ್ಟರ್, MLA, MPs ಮಕ್ಕಳು ಯಾರಾದ್ರೂ ಇದ್ದೀರಾ? ಇಲ್ಲ. ಎಷ್ಟು ಜನ ಇಲ್ಲಿ ಫಿಲ್ಮ್ ಆಕ್ಟರ್ಸ್ ಮಕ್ಕಳಿದ್ದಾರೆ? ಆಕ್ಟ್ರೆಸ್, ಹೀರೋ ಹೀರೋಯಿನ್ಸ್ ಮಕ್ಕಳು ಇದಾರಾ? ಇಲ್ಲ. ಯಾರಾದ್ರೂ ಎಷ್ಟು ಜನ ಇಲ್ಲಿ ಡಾಕ್ಟರ್ಸ್ ಮಕ್ಕಳಿದ್ದಾರೆ? ಎಷ್ಟು ಜನ ಇಲ್ಲಿ ಇಂಜಿನಿಯರ್ಸ್ ಮಕ್ಕಳಿದ್ದಾರೆ? ಇಂಜಿನಿಯರ್ ಅಂತಂದೆ ನಿಮ್ಮನ್ನು ಇಂಜಿನಿಯರ್ ಮಾಡಕ್ ಫೋರ್ಸ್ ಮಾಡಿದ್ರ? ಇಲ್ಲ. ಬಟ್ ಆದ್ರೆ ಇವತ್ತಿನ ಸಮಾಜ ಏನಾಗ್ಬಿಟ್ಟಿದೆ ಅಂದ್ರೆ, ಅಂತವರಿಗೆ ಬೇರೆ ಆಪ್ಷನ್ ಇಲ್ಲ. MLA ಮಗ ನೆಕ್ಸ್ಟ್ ಏನಾಗ್ಬೇಕು? MLA. ಡಾಕ್ಟರ್ ಮಗ ನೆಕ್ಸ್ಟ್ ಏನಾಗ್ಬೇಕು? ಡಾಕ್ಟರ್ ಆಗ್ಬೇಕು ಅಲ್ವಾ? ಫಿಲ್ಮ್ ಆಕ್ಟರ್ ಮಗ, ಅವ್ರು ಬೇರೆ ಏನು ಮಾಡಕ್ ರೆಡಿ ಇದ್ರು, ಅಪ್ಪ ಅಮ್ಮ ಬಿಡಲ್ಲ ಅಂತ. ಆದ್ರೆ ನಮ್ಮಂತ ಬಡವರು ಮಕ್ಕಳಿಗೆ 100 ಅವಕಾಶ ಇದೆ, ಏನು ಬೇಕಾದ್ರೂ ಆಗ್ಬೋದು. ಮೊದಲಿಗೆ